ಹಿಂದೆ ಮೈಶುಗರ್ ಅಧ್ಯಕ್ಷರಾಗಿದ್ದ ನಾಗರಾಜಪ್ಪನವರ ಅವಧಿಯಲ್ಲಿ ನಡೆದಿರುವ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ತೀರ್ಪು ನೀಡಿದ್ದು ಅದನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಮುಂದಾಗಬೇಕು ಎಂದು ಮೈಸೂರು ಸಕ್ಕರೆ ಕಂಪನಿ ಅಧ್ಯಕ್ಷ ಸಿಡಿ ಗಂಗಾಧರ್ ಅಭಿಪ್ರಾಯಪಟ್ಟರು. ಸುದ್ದಿಗೋಷ್ಠಿಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ನೀಡಿರುವ ತೀರ್ಪಿನ ಪ್ರತಿಯನ್ನು ವಿತರಿಸಿ ಮಾತನಾಡಿದ ಅವರು, ಸುದೀರ್ಘ ಅವಧಿಯ ನಂತರ ನ್ಯಾಯಾಲಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಡೆಯಾಜ್ಞೆ ತೆರವುಗೊಳಿಸಿರುವುದು ಮತ್ತೆ ತಡೆ ನೀಡಲು ನಿರಾಕರಿಸಿರುವುದರಿಂದ ಆಸ್ತಿ ಮುಟ್ಟುಗೋಲು ಮೈಶುಗರ್ ವ್ಯಾಪ್ತಿಗೆ ಬರುವುದಿಲ್ಲವಾದ್ದರಿಂದ ಈ ಜವಾಬ್ದಾರಿ ಸರ್ಕಾರದ್ದಾಗಿದ್ದು ಸರ್ಕಾರ ಕ್ರಮ ವಹಿಸಬೇಕು ಎಂದು ಸ್ಪಷ್ಟಪಡಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮಾಹಿತಿ ಸಂಗ್ರಹಿಸುವ ಸಾಧ್ಯತೆ ಇದೆ ಎಂದರು. ಹಿಂದೆ ಮೈಸೂರು ಸಕ್ಕರೆ ಖಾಟಾಣಿಯಲ್ಲಿ ಮೊಲಾಸಿಸ್ ಸೋರಿಕೆ ಬಗ್ಗೆ ವಿವಿಧ ಮಾಧ್ಯಮಗಳಲ್ಲಿ ತಪ್ಪು ಮಾಹಿತಿ ವರದಿಯಾಗಿರುವುದರಿಂದ ಅಬಕಾರಿ ಇಲಾಖೆ ನೇತೃತ್ವದಲ್ಲಿ ತನಿಖೆಗೆ ಮನವಿ ಮಾಡಲಾಗಿತ್ತು. ಇದರ ಮೇರೆಗೆ ಅಬಕಾರಿ ನಿರೀಕ್ಷಕರು ಎಲ್ಲಾ ಟ್ಯಾಂಕ್ಗಳಲ್ಲಿರುವ ಭೌತಿಕ ಕಾಕಂಬಿಯ ದಾಸ್ತಾನನ್ನು ಪರಿಶೀಲಿಸಿ ವರದಿಯನ್ನು ನೀಡಿದ್ದು ಕೇವಲ 7.43 ಮೆಟ್ರಿಕ್ ಟನ್ನಷ್ಟು ಮೊಲಾಸಿಸ್ ಸೋರಿಕೆಯಾಗಿದೆ ಎಂಬ ವರದಿ ನೀಡಿರುತ್ತಾರೆ. ಈ ಹಿಂದೆ ವರದಿಯಾಗಿತ್ತು ತಪ್ಪು ಮಾಹಿತಿ ಎಂಬುದು ಇದರಿಂದ ತಿಳಿದು ಬಂದಿದೆ ಎಂದು ವಿವರಿಸಿದರು. ಈ ಹಿಂದಿನ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಅವ್ಯವಹಾರಗಳಿಗೆ ಕಾರಣರಾಗಿದ್ದರು ಅನ್ನುವಂಥ ಆರೋಪದ ಮೇಲೆ ಏನು ತನಿಖೆ ಇತ್ತು, ಆ ಕೋರ್ಟಲ್ಲಿ ಪ್ರಕರಣ ತಡೆ ಇತ್ತು, ಅದನ್ನು ತೆರವುಗೊಳಿಸೋದ್ರ ಮೂಲಕ ಮತ್ತು ಪ್ರಕರಣವನ್ನೇ ವಜಾ ಮಾಡಿ ಅಂತಕ್ಕಂಥ ಕೋರಿಕೆ ಏನಿತ್ತು ಆ ನಾಗರಾಜಪ್ಪರದು, ಅದನ್ನೂ ಕೂಡ ವಜಾ ಮಾಡೋದ್ರ ಮೂಲಕ ಹೈಕೋರ್ಟು ಈ ಒಂದು ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನು ನಮಗೆ ಕಂಡಿದೆ. ಆದರೆ ಎಲ್ಲ ಆ ಒಂದು ಆದೇಶದ ಪ್ರತಿಯನ್ನು, ಕೋರ್ಟಿನ ಆದೇಶದ ಪ್ರತಿಯನ್ನು ತಮಗೆಲ್ಲರಿಗೂ ಕೂಡ ಕೊಟ್ಟಿದ್ದೀನಿ. ಅಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಮತ್ತು ಇದ್ರ ಮಧ್ಯೆ ಮೈಸೂರು ಸಕ್ಕರೆ ಕಂಪ್ನಿಗೆ ಸಂಬಂಧಪಟ್ಟಂಗೆ ಸಕ್ಕರೆ ಕಂಪ್ನಿಯವರು ವಸೂಲಾತಿ ಮಾಡ್ತಕ್ಕಂಥ ಅವಕಾಶದ ಬಗ್ಗೆನೂ ಕೂಡ ನಮ್ಮಲ್ಲಿ ವ್ಯಕ್ತ ಆಗಿತ್ತು. ತಮ್ಮ ಮೂಲಕ ಕ್ಲಿಯರಾಗಿ ಹೇಳಲಿಕ್ಕೆ ಬಯಸ್ತೇನೆ, ಮೈಸೂರು ಸಕ್ಕರೆ ಕಂಪ್ನಿ ಈ ಒಂದು ವಸೂಲಾತಿ ಕ್ರಮಕ್ಕೆ ಮುಂದಾಗುವುದಕ್ಕಿಂತ ಮುಂಚೆ ಹೈಕೋರ್ಟು ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಸರ್ಕಾರವೇ ಪಾರ್ಟಿಯಾಗಿದ್ದ ಆರ್ಗ್ಯುಮೆಂಟ್ ಆಗಿರೋದ್ರಿಂದ ಖಡಾಖಂಡಿತವಾಗಿ ಸರ್ಕಾರ ಇದ್ರ ಜವಾಬ್ದಾರಿ ತಗೊಂಡು ಇದರ ಒಂದು ಏನು ಆಗಿದೆ ಈ ಆದೇಶ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದನ್ನು ಕೋರ್ಟು ಸ್ಪಷ್ಟಪಡಿಸಿದೆ. ಅದನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಾನೇನು ಹೇಳಿದ್ದೆ, ತಡೆ ಮಾತ್ರ ತೆರವುವಂತ ಇಲ್ಲ, ತಡೆನೂ ತೆರವುಗೊಳಿಸಿದೆ. ಮತ್ತು ಕೋರ್ಟ್ ವಜಾ ಮಾಡಿ ಈ ಪ್ರಕರಣ ಹೊಂದಿದ್ರಲ್ಲ ಅದನ್ನೂ ಕೂಡ ಅಪ್ಪಿಲ್ಲ ಕೋರ್ಟು ನಿರ್ದಾಕ್ಷಿಣ್ಯವಾಗಿ ವಜಾ ಮಾಡಿದೆ ಅಂತಕ್ಕದ್ದನ್ನು ತಮಗೆ ಹೇಳ್ತಾ, ಮತ್ತು ಕೆಲವು ದಿನಗಳ ಹಿಂದೆ ಮೊಲಾಸಸ್ ಟ್ಯಾಂಕ್ ಭಾಳಷ್ಟು ನಷ್ಟಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದನ್ನು ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ಕೆಲವು ದೃಶ್ಯ ಮಾಧ್ಯಮದಲ್ಲೂ ಕೂಡ ಹೇಳಿದರು. ನಾನು ಮತ್ತೆ ಹೇಳಿದ್ದೆ ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ದೃಶ್ಯ ಮಾಧ್ಯಮದವರಿಗೆ, ಈ ಒಂದು ಲಾಸ್ ಬಗ್ಗೆ, ನಷ್ಟದ ಬಗ್ಗೆ ಮತ್ತು ಎಷ್ಟು ಆಗಿದೆ ಪ್ರಮಾಣ ಸೋರಿಕೆ ಅಂತಕ್ಕಂಥದ್ದನ್ನು ಅಬಕಾರಿ ನಿರೀಕ್ಷಕ ವರದಿ ಕೊಟ್ಟ ನಂತರ ಗೊತ್ತಾಯ್ತದೆ ಹೊರತು ನಾವು ಈಗ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕದ್ದನ್ನು ಹೇಳಿದೆ. ಆ ಪ್ರಕಾರ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಸಮೂಲಾಗ್ರವಾಗಿ ತನಿಖೆ ಮಾಡಿ ಪರಿಪೂರ್ಣವಾದ ವರದಿಯನ್ನು ನೀಡಿದ್ದಾರೆ. ಸುಮಾರು 7 ಟನ್ 430 kg ವ್ಯರ್ಥ ಆಗಿದೆ. ಇದು ಸಾಮಾನ್ಯವಾಗಿ ಇದಂಥ ಅಪಾರ ಪ್ರಮಾಣದ ನಷ್ಟ ಅಲ್ಲ. ಯಾಕೆಂದರೆ 11,400ಕ್ಕೆ ನಾವು ಮಾರಾಟ ಮಾಡಿದ್ದೀವಿ. ಸುಮಾರು 7-7.5 ಲಕ್ಷ ನಷ್ಟ ಆಗಿದೆ. ಬಿಟ್ಟರೆ ಕೋಟ್ಯಾಂತರ ರೂಪಾಯಿ ಲಾಸು ಅನ್ನುವಂಥದ್ದನ್ನು ಕೆಲವು ಕಿಡಿಗೇಡಿಗಳು ಈ ದೃಶ್ಯ ಮಾಧ್ಯಮದ ಮೂಲಕ ಮತ್ತು ಅಪಪ್ರಚಾರ ಮಾಡೋದ್ರ ಮೂಲಕ ಕೆಲವರು ಹಬ್ಬಿಸಿದ್ರು. ಆ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ದಯಮಾಡಿ ತಪ್ಪು ಮಾಹಿತಿಯನ್ನು ದಾಖಲೆ ಇಲ್ಲದೇ ನೀವು ಜನತೆಗೆ ಹೇಳೋಕ್ಕೆ ಹೋಗಬೇಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋರಿಗೆ ಹಗಲು ರಾತ್ರಿ ಅಂದರೆ ಮೈಸೂರು ಸಕ್ಕರೆ ಕಾರ್ಖಾನೆ ಹೋರಾಟಕ್ಕೆ ಉಳಿಗೋಸ್ಕರ ಹೋರಾಟ ಮಾಡೋರು ನೋವಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ, ಮುಂದಿನಿಂದಲೇ ಈ ರೀತಿ ದಾಖಲೆ ಸಮೇತ ಅವರು ರುಜುವಾತು ಮಾಡಿದ್ರೆ ಖಂಡಿತವಾಗಲೂ ಕೂಡ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಗೋಷ್ಠಿಯಡಿ ಕಾಂಗ್ರೆಸ್ ವಕ್ತಾರ ಸಿಎಂ ದ್ಯಾವಪ್ಪ, ಕಾರ್ಮಿಕ ವಿಭಾಗದ ಅಧ್ಯಕ್ಷ ರಾಮಕೃಷ್ಣ, ಪರಿಶಿಷ್ಟ ಜಾತಿ ವಿಭಾಗದ ವಿಜಯ್ ಕುಮಾರ್, ಸೋನಿಯಾ ಬ್ರಿಗೇಡ್ನ ವೀಣಾ ಶಂಕರ್, ಲಕ್ಷ್ಮಣ್ ಹಾಗೂ ಉದಯ್ ಕುಮಾರ್ ಇದ್ದರು. ಮಂಡ್ಯ ತಾಲೂಕಿನ ಹೊಳಲು ನಾಡ ಕಚೇರಿಗಾಗಿ ಬಾಡಿಗೆ ಪಡೆದಿದ್ದ ಮನೆಗೆ ಸುಮಾರು 1 ಲಕ್ಷ ರೂಪಾಯಿ ಬಾಡಿಗೆ ಹಾಗೂ ಇತರೆ ಖರ್ಚು ವೆಚ್ಚಗಳನ್ನು ಪಾವತಿಸದ ಮಂಡ್ಯ ತಾಲೂಕು ಕಚೇರಿ ಎದುರು ರೈತರು ಎತ್ತಿನ ಗಾಡಿ ಹಾಗೂ ಜಾನುವಾರುಗಳೊಂದಿಗೆ ಗುರುವಾರ ಪ್ರತಿಭಟನೆ ನಡೆಸಿದರು.
ಎಷ್ಟು ದಿನ ಅಂತ ಬರ್ತಾನೆ ಯಾವ್ದಾರ DC ಅನುದಾನದಲ್ಲಿ ಬೇರೆ ಅನುದಾನದಲ್ಲಿ ಸ್ಪೆಷಲ್ ಕೊಡಿಸಿ ಸರ್ ದಯವಿಟ್ಟು ಒಂದು ಲೆಟ್ರ್ ಹಾಕಿ ಒಂದು ವಾರದಲ್ಲಿ ಅವ್ರಿಗೆ ಹಣ ಬಿಡುಗಡೆ ಮಾಡಿ. 2022, 23, 2023, 24 ಸಾಲಿನಿಂದ ಲಕ್ಷ್ಮಮ್ಮ ಕೋಂ ಸಿದ್ದಯ್ಯ ಅವರಿಗೆ ಸೇರಿದ್ದ ಮನೆಯನ್ನು ನಾಡ ಕಚೇರಿಗಾಗಿ ಬಾಡಿಗೆಗೆ ಪಡೆದಿದ್ದು ನಂತರ ನಾಡ ಕಚೇರಿಯನ್ನು ಸ್ಥಳಾಂತರ ಮಾಡಲಾಗಿದೆ. ಆದರೆ ಸದರಿ ಮನೆಗೆ ಬಣ್ಣ ಮಾಡಿಸಬೇಕಾಗಿದೆ. ಬಣ್ಣದ ಅಂದಾಜು ವೆಚ್ಚ 1 ಲಕ್ಷ ತಗುಲಲಿದೆ. ಮನೆಯ ಮುಖ್ಯ ಬಾಗಿಲು ಮುರಿದಿದ್ದು ಇದರ ವೆಚ್ಚ 20,000 ರೂಪಾಯಿ ಮತ್ತು ಇತರೆ ಸಣ್ಣಪುಟ್ಟ ರಿಪೇರಿ ವೆಚ್ಚ 10,000 ರೂಪಾಯಿಗಳಾಗಿವೆ. ವಿದ್ಯುತ್ ಬಿಲ್ ಹಣವನ್ನು ಪಾವತಿಸಬೇಕಾಗಿದೆ. ಈ ಬಗ್ಗೆ ಮಾರ್ಚ್ 2024ರಲ್ಲಿ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಲಾಗಿದ್ದರೂ ಇದುವರೆಗೆ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ನಮಸ್ಕಾರ ಬಂಧುಗಳೇ, ಇದು ನಮ್ಮ ರೈತರಿಗೆ ಕಂದಾಯ ಇಲಾಖೆಯಲ್ಲಿ DC ಆಫೀಸ್ಗಳಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಇದು ದಿನನಿತ್ಯದ ಗೋಳು. ಇವರು ನಮ್ಮ ಬಂದಿರತಕ್ಕಂಥ ನಮ್ಮ ರೈತ ಬಾಂಧವರು ಒಳಲು ಗ್ರಾಮದವರು. ಒಳಲು ಗ್ರಾಮ ಮಂಡ್ಯ ದುದ್ದ ಹೋಬಳಿಲಿ 2 ನಾಡ ಕಚೇರಿ ಇದೆ. ಒಂದು ದುದ್ದದಲ್ಲಿದೆ, ಒಂದು ಒಳಲಲ್ಲಿದೆ. ಒಳಲು ನಾಡ ಕಚೇರಿಯಲ್ಲಿ ಸುಮಾರು ಒಂದು 10-15 ವರ್ಷದಿಂದ ನಮ್ಮ ಸಿದ್ದಣ್ಣರ ಮನೆಯಲ್ಲೇ ಇದ್ದರು. ಈಗ 1 ವರ್ಷದ ಹಿಂದೆ ಸ್ವಂತ ಕಟ್ಟಡಕ್ಕೆ ಹೋದರು. ಅವರು ಹೋಗಬೇಕಾದ್ರೆ ಸುಣ್ಣ ಬಣ್ಣ ಮಾಡಿಲ್ಲ, ಬಾಗಿಲು ಕಿತ್ತೋಗೋದು ಅದು ರೆಡಿ ಮಾಡಿಕೊಟ್ಟಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ, ಇವ್ರಿಗೆ ಬಾಡಿಗೆ ಹಣ ಕೊಟ್ಟಿಲ್ಲ. ಇವರು ಯಾವ್ದಾರು ಒಂದು ಜೀಪ ಓಡಿಸೋಕ್ಕೆ ಲಾಗ್ ಬುಕ್ ಮಾಡಿಕೊಂಡು ಏನು ಬೇಕಾದ್ರೂ ಬರಬಾರ್ದು ಹೋಯ್ತಾ ಇರ್ತಾರೆ. ಪ್ರತಿಯೊಂದಕ್ಕೆ ಒಬ್ಬರು ಆಫೀಸಿಗೆ ಒಬ್ಬರು ಬರಲಿಲ್ಲ ಅಂದರೂ ಅವ್ರಿಗೆ ಸಂಬಳ ಎಲ್ಲ ಕೊಟ್ಕೋತಾರೆ. ಇವ್ರ ಮನೆಯಲ್ಲಿ ಇದ್ದದ್ದು ಬಾಡಿಗೆ ಕೊಡೋಕ್ಕೆ ಮೀನಾ ಮೇಸ ಎಣಿಸ್ತಾವ್ರೆ 2 ವರ್ಷದಿಂದ. ಒಬ್ಬ ಇರೋದು ರೈತ ಗಂಡ ಹೆಂಡ್ತೀರು ಇಬ್ಬರೇ. ಅವರು ದಿನ ಅಲ್ಲಿ ವ್ಯವಸಾಯನೇ ಮಾಡ್ತಾರೋ, ಎತ್ತು ಗಾಡಿನೇ ಓಡಿಸ್ತಾರೋ, ಇಲ್ಲಿ ಬಂದು ಆ ದುಡ್ಡನ್ನೇ ಕೇಳ್ತಾರೋ. ಇವರು ಕೇಳಿ ಸಾಕಾಗಿ ಒಬ್ಬರು ನಿರುತ್ತರರಾದಾಗ ಎತ್ತು ಗಾಡಿ ಕಟ್ಕೊಂಬಂದು ಇಲ್ಲಿ ನಿಂತಿದ್ದಾರೆ. ಇವತ್ತು ಸಾಯಂಕಾಲದೊತ್ತಿಗೆ ಆ ದುಡ್ಡು ಏನಿದೆ ಅದಕ್ಕೆ ಸಂಬಂಧಪಟ್ಟವರು ಕೊಡಲೇಬೇಕು. ಈಗ ತಾನೇ AC ಅವರು ಮಾತಾಡ್ಬಿಟ್ಟು ಹೋಗಿದ್ದಾರೆ, ADC ಗಮನಕ್ಕೆ ತರ್ತೀವಿ ಅಂತ. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಈ ರೈತನಿಗೆ ಏನು ಬಾಕಿ ಹಣ ಬರಬೇಕು ಇವತ್ತು ಸಾಯಂಕಾಲದೊಳಗೆ ಚುಕ್ತ ಆಗಲೇಬೇಕು. ಇಲ್ಲ ಅಂದರೆ ಅವರು ಇವಾಗ ಬಂದಿರೋ ಗಾಡಿದು ಬಾಡಿಗೆದು ಎಲ್ಲನೂ ಬಾಡಿಗೆನೂ ಪುನಃ ಕಟ್ಟಿ ಒಂದು ದಿನಕ್ಕೆ 1-2 ಸಾವಿರ ಬೀಳುತ್ತೆ ಎತ್ತು ಗಾಡಿಯಿಂದ. ಅದು ಕೊಡೋರು ಯಾರು? ಇವ್ರದ್ದು ನಮಗೆ ಬರೋ ದುಡ್ಡ ನಾವು ಕೇಳೋಕ್ಕೇನೆ ದಿನ ಹಿಂಗೆ ಅಲಿಯೋದಾದರೆ ಮತ್ತೆ ಇವ್ರನ್ನ ನಾವು ನೇಮಿಸ್ಕೋಬೇಕು. ಪ್ರತಿಭಟನೆಯಲ್ಲಿ ರೈತರಾದ ರವಿ, ಹೊಳಲು ಶಿವು, ಕೋನನಹಳ್ಳಿ ಜವರೇಗೌಡ ಹಾಗೂ ಕೊಮ್ಮೇರಹಳ್ಳಿ ನಾಗೇಶ್ ಭಾಗವಹಿಸಿದ್ರು. ಮದ್ದೂರು ನಗರದ ಪೇಟೆ ಬೀದಿಯ ಕೊಲ್ಲಿ ಸರ್ಕಲ್ನಿಂದ TB ಸರ್ಕಲ್ವರೆಗೆ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಡಿಸೆಂಬರ್ 6ರಂದು ಮಧ್ಯಾಹ್ನ 3:30 ಗಂಟೆಗೆ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸಭೆ ಕರೆಯಲಾಗಿತ್ತು. ಸಭೆಗೆ ಮದ್ದೂರು ಪೇಟೆ ಬೀದಿಯ ವರ್ತಕರು, ಬೀದಿ ಬದಿ ವ್ಯಾಪಾರಿಗಳು, ಕಟ್ಟಡಗಳ ಮಾಲೀಕರು, ನಗರದ ನಾಗರಿಕರು, ಜನಪ್ರತಿನಿಧಿಗಳು ಹಾಗೂ ಮದ್ದೂರು ವಿಧಾನಸಭಾ ಕ್ಷೇತ್ರದ ಆಸಕ್ತ ಸಾರ್ವಜನಿಕರು ಭಾಗವಹಿಸಿ ಅಗತ್ಯ ಸಲಹೆಗಳನ್ನು ಸಭೆಗೆ ನೀಡಲು ಹಾಗೂ ಸಾಧಕ ಬಾಧಕಗಳನ್ನು ಚರ್ಚಿಸಲು ಆಗಮಿಸಲು ಕೋರಿದ್ದು, ಶಾಸಕ KM ಉದಯ್ ಸುದ್ದಿಗೋಷ್ಠಿ ನಡೆಸಿ ಮನವಿ ಮಾಡಿದ್ದಾರೆ. ಇದ್ರ ಜೊತೆಗೆ ಈಗ ಟೌನ್ ವ್ಯಾಪ್ತಿಯಲ್ಲಿ ಈಗ ಏನು ಇರಿಗೇಷನ್ ಸಂಬಂಧಪಟ್ಟ ಕಮನ್ನಾಳ ಇನ್ನೇನು 60% ಎಬೋ ಕೆಲಸ ಹೋಗಿ 40% ಅಷ್ಟೇ ಓದೋದು. ಅದ್ರ ಜೊತೆಗೆ ಈಗ ಬೇರೆ ನಾಲೆನೂ ಕೂಡ ಶುರು ಮಾಡ್ತೀವಿ. ಜೊತೆಯಾಗಿ ಈಗ ಏನು ಪೇಟೆ ಬಿದ್ದಿದ್ದು ಅಗಲೀಕರಣ ಸಂಬಂಧಪಟ್ಟಂಗೆ 100 ಅಡಿಗೆ ಎಲ್ಲ DPR ಪ್ರತಿಯೊಂದು ಸಿದ್ಧತೆಯಾಗಿ ಫೈನಲ್ ಮೀಟಿಂಗು ಮೊನ್ನೆ ಎಲ್ಲ 10 ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಜೊತೆಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸೇರಿದ್ದು. 100 ಅಡಿ ಇದ್ದಿದ್ದನ್ನು ಎಲ್ಲೋ ಒಂದು ಕಡೆ ನಾನೇ ಯಾರಿಗೂ ಸಣ್ಣ ಪುಟ್ಟ ಆಸ್ತಿ ಇರುವಂಥವ್ರಿಗೂ ಯಾರಿಗೂ ಆಸ್ತಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ ಅಂತೇಳಿ ಒಂದು 80ಕ್ಕೆ ಏನಾದರೂ ಮಾಡ್ಬೋದಾ, ಒಂದು ಅವಕಾಶ ಮಾಡಿ ಅಂತ ನಾನೇ ಒಂದು ರಿಕ್ವೆಸ್ಟನ್ನ ಮಾಡಿದ್ದೀನಿ. ಆಯಿತು ನೋಡಿರಿ, 80ಕ್ಕಾದ್ರೆ 80ಕ್ಕೆ ಒಂದು ಎಲ್ಲ ಅವ್ರು ಕೇಳಿರೋದು ಎಲ್ಲ ಪ್ರೊವೈಡ್ ಮಾಡಬೇಕು. 4 ಲೈನ್ಸೇ ಬೇಕು, ಮೀಡಿಯನ್ಸ್ ಬೇಕು, ಫುಟ್ಪಾತ್ ಬೇಕು ಅಂತ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟರು. ಇದೆಲ್ಲ ಸೇರಿಸಿ ಕಂಫರ್ಟಬಲ್ ಆಗುತ್ತೆ ಅಂದರೆ ಅದನ್ನು ಕ್ಯಾಬಿನೆಟ್ಗೆ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಕ್ಯಾಬಿನೆಟ್ಗೆ ತರಬೇಕು. ಅಷ್ಟು ಒಳಗಡೆ ಅಂತಲೂ ಕೂಡ ಒಂದು ಗಡುವನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ನಾನು ಕೂಡ ಇನ್ನೊಂದು 2 ದಿವಸದಲ್ಲಿ ನನಗೆ ಸಂಪೂರ್ಣವಾದ ಮಾಹಿತಿ ಬರ್ತದೆ. 80 ಫೀಟಲ್ಲಿ ಸಫಿಷಿಯೆಂಟಾಗಿ ನಮಗೆ ಬರ್ತದ ಅನ್ನೋದು ಅಧಿಕಾರಿಗಳಿಂದ ಮಾಹಿತಿ ಸಿಗ್ತದೆ. ಅದಕ್ಕೆ ನಾನು ಶನಿವಾರ ಎಲ್ಲ ನಮ್ಮ ಮದ್ದೂರು ಪಟ್ಟಣದ ಎಲ್ಲ ಪೇಟೆ ಬೀದಿಯ ವರ್ತಕರು, ಫುಟ್ಪಾತ್ನ ವ್ಯಾಪಾರಿಗಳು, ಗಾಡಿಗಳಲ್ಲಿ ವ್ಯಾಪಾರ ಮಾಡುವಂಥವ್ರು ಎಲ್ಲರೂ ಕೂಡ ನಾವು ಒಂದು ಪ್ರವಾಸಿ ಮಂದಿರದ ಆವರಣದಲ್ಲಿ ಸಭೆಯನ್ನು ಕರೆದಿದ್ವಿ. ಅದು ನಿಮ್ಮ ಮೂಲಕ ಆಹ್ವಾನ ಮಾಡ್ತಾಯಿದ್ವಿ. ಅಲ್ಲಿ ಕೂಡ ಅಷ್ಟರಲ್ಲಿ ನಾವು ಏನು 80ನೇ ಫೈನಲ್ ಮಾಡೋದು 100ನೇ ಮಾಡೋದು ಅನ್ನೋಂಥ ಮಾಹಿತಿ ಸಿಗ್ತದೆ. ಅದನ್ನು ಆಧಾರವಾಗಿ ಇಟ್ಕೊಂಡು ಎಷ್ಟು ಮಾಡೋದು ಅನ್ನೋದನ್ನು ಅವತ್ತಿಗೆ ಅಂತಿಮವಾಗಿ ಎಲ್ಲರ ಮುಂದೆ ಪ್ರಸ್ತಾವವನ್ನು ಕೊಟ್ಟು ಅದಕ್ಕೆ ಎಲ್ಲರಿದ್ದೂ ಸಹಕಾರ
ಗೌರ್ಮೆಂಟ್ ಪ್ರಕ್ರಿಯೆ ಒಂದು ಕಡೆ, ಎಲ್ಲರೂ ಕೂಡ ಅವರು ಒಮ್ಮತದಿಂದ ಸಹಕಾರ ಕೊಟ್ಟರೆ ಇನ್ನು ನಮ್ಗೆ ಇನ್ನೂ ಒಂಥರ ಸುಲಭವಾಗಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲರೂ ಕರೆದು ಅವ್ರನ್ನ ಬೆಂಬಲವನ್ನು ಮಂಡ್ಯ ಜಿಲ್ಲೆಯ ನಗರಸಭೆ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಗುತ್ತಿಗೆ ಹಾಗೂ ನೇರ ಪಾವತಿ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರ ಸೇವಾ ಜ್ಯೇಷ್ಠತೆಯನ್ನು ಪರಿಗಣಿಸಿ ವಿಶೇಷ ನೇಮಕಾತಿ ನಿಯಮದಡಿ ನೇರ ನೇಮಕಾತಿ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಡಿಆರ್ ರಾಜು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೇವಾ ಜ್ಯೇಷ್ಠತೆಯನ್ನು ನೇರ ನೇಮಕಾತಿಗೆ ಪರಿಗಣಿಸುವಂತೆ ರಾಜ್ಯಪತ್ರದಲ್ಲಿ ಅಧಿಸೂಚನೆ ಇದ್ದರೂ ನಗರಸಭೆಯ ಅಧಿಕಾರಿಗಳು ರೋಸ್ಟರ್ ಪದ್ಧತಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಪೌರ ಕಾರ್ಮಿಕರ ನೇಮಕಾತಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸೇವಾ ಜ್ಯೇಷ್ಠತೆಯನ್ನು ಪರಿಗಣಿಸದೆ ವಯಸ್ಸಿನ ಆಧಾರದ ಮೇಲೆ ನೇಮಕಾತಿ ಮಾಡುವುದು ರಾಜ್ಯಪತ್ರದ ಆದೇಶ ವಿರೋಧಿ ಕೃತ್ಯವಾಗಿದೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಪೌರ ಕಾರ್ಮಿಕರ ನೇರ ನೇಮಕಾತಿ ಪ್ರಕ್ರಿಯೆಯ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ತನಿಖೆಗೆ ಒಳಪಡಿಸಬೇಕು. ರಾಜ್ಯಪತ್ರದ ಅಧಿಸೂಚನೆ ಉಲ್ಲಂಘಿಸಿದ ಪೌರಾಯುಕ್ತರು ಹಾಗೂ ಪರಿಸರ ಅಭಿಯಂತರರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ದೀರ್ಘಾವಧಿ ಸೇವೆ ಸಲ್ಲಿಸಿದ ಅರ್ಹ ಪೌರ ಕಾರ್ಮಿಕರನ್ನು ಕೂಡಲೇ ನೇರ ನೇಮಕಾತಿಗೆ ಒಳಪಡಿಸಿ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಈಗ ಸರ್ಕಾರದಿಂದ ಪೌರ ಕಾರ್ಮಿಕರನ್ನು ವಿಶೇಷ ನೇಮಕಾತಿ ನಿಯಮದಡಿ ನೇಮಕ ಮಾಡ್ಕೋಬೇಕು ಅಂತ ಸಂದರ್ಭಗಳಲ್ಲಿ ಹಂತವಾಗಿ ಒಂದು ಆದೇಶಗಳನ್ನ ಮಾಡಿದ್ರು. ಇಲ್ಲಿ ದಿನಾಂಕ 23/10/2024 ಒಂದು ಆದೇಶ ಆಯಿತು. ಕೊನೆಯದಾಗಿ 2022 ಒಂದು 18 ಜನನ ಪೌರ ಕಾರ್ಮಿಕರನ್ನ ನೇರ ಪಾವತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು, ನೇರ ನೇಮಕಾತಿ ಅಂತ ಒಂದು ಆದೇಶ ಆಯಿತು. ಮತ್ತು 22-23ನೇ ಸಾಲಿನಲ್ಲಿ 25 ಜನ ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ಕೋಬೇಕು ಅಂತ ಒಂದು ಆದೇಶ ಆಯಿತು. ಈಗಾಗಲೇ ಹೇಳಿ ಕೇಳಿ ನಗರಸಭೆಯಲ್ಲಿ ಬೃಹತ್ತಾಗಿ ಬೆಳೆದಿರ್ತಕ್ಕಂಥ ಏನು ಗ್ರೇಡ್ 1 ನಗರಸಭೆ ಮಂಡ್ಯ ಜಿಲ್ಲೆ ಮಂಡ್ಯ, ಇಲ್ಲಿ ಕಾಯಂ ಆಗಿ 202 ಜನ ಪೌರ ಕಾರ್ಮಿಕರು ಇರಬೇಕಾಗಿತ್ತು. ಪಾಪ್ಯುಲೇಷನ್ ಏನು ಸರ್ಕಾರದ ವೃಂದ ನೇಮಕಾತಿ ನಿಯಮಗಳ ನಿಯಮ ಏನು ಹೇಳುತ್ತೆ, 700 ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕರಾಗಿ ನೇಮಕ ಮಾಡಬೇಕು ಅಂತಂತೇಳಿ ಆದೇಶ ಪ್ರಕಾರ ಕೊಡಿ. ಏನು ಪಾಪ್ಯುಲೇಷನ್ ಆಧಾರಿತವಾಗಿ ನಾವು ನೇಮಕ ಮಾಡಬೇಕಾದ್ರೆ 203 ಜನ ಕಾಯಂ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ನಿರ್ದೇಶನ ಇರಬೇಕಾಗಿತ್ತು. 203 ಜನ ಪಾಪ್ಯುಲೇಷನ್ ಆಧಾರದ ಮೇಲೆ 700 ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕ ಆದರೆ ಅದರಂತೆ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ 2018-19ನೇ ಸಾಲಿನಲ್ಲಿ ಹೊರಗುತ್ತಿಗೆ ಪೌರ ಕಾರ್ಮಿಕರು ಭಾಳ ಸಫರ್ ಪಡ್ತಾರೆ. ಹೊರಗುತ್ತಿಗೆಯಲ್ಲಿ ಭಾಳ ತೊಂದರೆ. ಪೌರ ಕಾರ್ಮಿಕರಿಗೆ ನ್ಯಾಯವಾದ ಸಂಬಳ ಪ್ರತಿ ತಿಂಗಳು ಬರಲ್ಲ, ಮತ್ತು ಅವರಿಗೆ PF ESI ಬರಲ್ಲ. ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರು ಕಾಯಿಲೆಗೆ ತುತ್ತಾಗಿ ಮೃತರಾದರೆ ಅವರಿಗೆ ನ್ಯಾಯವಾಗಿ ಏಜೆನ್ಸಿಯವರಾಗಲಿ ಗುತ್ತಿಗೆದಾರರಾಗಲಿ ಸೌಲಭ್ಯಗಳು ಕೊಡಲ್ಲ ಅಂತೇಳಿ ಸರ್ಕಾರ 17-18ರ ಸಾಲಿನಲ್ಲಿ ಈ ಪೌರ ಕಾರ್ಮಿಕರನ್ನು ಹೊರಗುತ್ತಿಗೆಯಿಂದ ರದ್ದು ಮಾಡಿ ನೇರ ಪಾವತಿಗೊಳಿಸಬೇಕು ಅಂತಂತೇಳಿ ಒಂದು ಆದೇಶ ಮಾಡ್ತಾರೆ. ತದನಂತರ ಕಾಲಕಾಲಕ್ಕೆ ಪಾಪ್ಯುಲೇಷನ್ ಆಧಾರದ ಮೇಲೆ ಪೌರ ಕಾರ್ಮಿಕರನ್ನು ಪಾಪ್ಯುಲೇಷನ್ ಆಧಾರದ ಮೇಲೆ ಗೋಷ್ಠಿಯಲ್ಲಿ ಗೌರವ ಸಲಹೆಗಾರ ಸಿಆರ್ ವಿಜಯ್, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಮಾರ್, ಮಂಡ್ಯ ಜಿಲ್ಲಾಧ್ಯಕ್ಷ ಗಣೇಶ್, ಬ್ಯಾಂಕ್ ರಾಜಣ್ಣ ಇದ್ದರು. ಧಮ್ಮವಿಜಯ ಬುದ್ಧ ವಿಹಾರ ಟ್ರಸ್ಟ್ ವತಿಯಿಂದ ಗಾಂಧಿನಗರ 10ನೇ ಅಡ್ಡ ರಸ್ತೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ನಿಲ್ದಾಣದ ಬಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣದ ಅಂಗವಾಗಿ ನುಡಿನಮನ ಸಂಗೀತ ಕಾರ್ಯಕ್ರಮವನ್ನು ಡಿಸೆಂಬರ್ 6ರ ಸಂಜೆ 7 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ನಿರಂಜನ್ ಬೌದ್ಧ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಶಾಸಕ ಪಿ ರವಿಕುಮಾರ್ ಗೌಡ, ಹಾಸ್ಯ ಕಲಾವಿದ ಚಂದ್ರಪ್ರಭಾ ಹಾಗೂ ಕದಸಂಸ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರ್ಗೋಡು, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ನಿಗಮದ ಉಪಾಧ್ಯಕ್ಷಿ ವಿಜಯಲಕ್ಷ್ಮಿ ರಘುನಂದನ್ ಹಾಗೂ ಅಕ್ಕ IAS ಅಕಾಡೆಮಿ ಸಂಸ್ಥಾಪಕ ಡಾ ಶಿವಕುಮಾರ್ ಭಾಗವಹಿಸಲಿದ್ದಾರೆ ಎಂದರು. ಇದೇ ವೇಳೆ ಹೆಸರಾಂತ ತಬಲಾವಾದಕ ವೆಂಕಟೇಶ್ ಮತ್ತು ತಂಡದಿಂದ ಸಂಗೀತ ಕಾರ್ಯಕ್ರಮ ನೆರವೇರಲಿದೆ. ಹೆಚ್ಚಿನ ಸಂಖ್ಯೆಯ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿಬ್ಬಾಣದ ಪ್ರಯುಕ್ತ ಗಾಂಧಿನಗರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ಸ್ಟ್ಯಾಂಡಲ್ಲಿ ಸಂಗೀತ ನುಡಿನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮಂಡ್ಯದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರು, ಹಾಗೆ ಹೆಸರಾಂತ ಹಾಸ್ಯ ಕಲಾವಿದರಾದ ಚಂದ್ರಪ್ರಭಾ ಅವರು, ಹಾಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಕೆರಗೋಡು ಗುರುಪ್ರಸಾದ್ ಅವರು, ಹಾಗೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ
ಉಪಾಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ರಘುರಂದರ್ ಅವರು, ಹಾಗೆ ಅಕ್ಕ IAS ಅಕಾಡೆಮಿ ಸಂಸ್ಥಾಪಕರಾದ ಡಾಕ್ಟರ್ ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ತಾವು ಹೆಚ್ಚು ಪ್ರಕಟಣೆ ಮತ್ತು ಪ್ರಚಾರ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮ ಸಂಜೆ 7 ಗಂಟೆಗೆ ಪ್ರಾರಂಭ ಆಗುತ್ತೆ. ಗಾಂಧಿನಗರ 10ನೇ ಕ್ರಾಸ್ ಆಟೋ ಸ್ಟ್ಯಾಂಡ್ ಹತ್ರ ಸರ್. ಗೋಷ್ಠಿಯಲ್ಲಿ ಶಿವಶಂಕರ್, ಮೋಹನ್ ಕುಮಾರ್, ವೆಂಕಟಾಚಲಯ್ಯ ಇದ್ದರು. ಮದ್ದೂರು ತಾಲೂಕಿನ ದೇವೇಗೌಡನದೊಡ್ಡಿ ಗ್ರಾಮದ ಭಕ್ತಾದಿಗಳು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಕೈಗೊಂಡಿರುವ ಹಿನ್ನೆಲೆ ಅವರನ್ನ ಮದ್ದೂರು ತಾಲೂಕು ಮಹಿಳಾ JDS ತಾಲೂಕು ಘಟಕದ ಅಧ್ಯಕ್ಷರಾದ ದಿವ್ಯಾ ರಾಮಚಂದ್ರಿ ಶೆಟ್ಟಿ ಭೇಟಿಯಾಗಿ ಶುಭ ಹಾರೈಸುವುದರ ಜೊತೆಗೆ ಭಕ್ತಾದಿಗಳ ಪ್ರಯಾಣಕ್ಕೆ ಬೇಕಾದ ಅಗತ್ಯ ಮೂಲಭೂತ ವಸ್ತುಗಳನ್ನು ನೀಡಿ ಮಲೆ ಮಹದೇಶ್ವರ ಬೆಟ್ಟದ ಪಾದಯಾತ್ರೆ ಯಶಸ್ವಿಯಾಗಲೆಂದು ಶುಭ ಹಾರೈಸಿದ್ದರು. ಹಾಗೂ ಮುಂದಿನ 2028ರ ಚುನಾವಣೆಯಲ್ಲಿ JDS ಪಕ್ಷ ಜಯಭೇರಿ ಬಾರಿಸಿ HD ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗಲೆಂದು ದೇವರಲ್ಲಿ ಹರಕೆ ಇಟ್ಟರು. ಪಾದಯಾತ್ರೆ ಹೋಗ್ತಿರೋದ್ರಿಂದ ನಮ್ಮ JDS ಮಹಿಳಾ ತಂಡದಿಂದ ಮತ್ತು ಪೂರ್ಣ JDS ಮದ್ದೂರು ತಂಡದಿಂದ ಅವರಿಗೊಂದು ನಮ್ಮ ಕೈಲಾದ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಕ್ಕಿ, ನೀರು ಮತ್ತು ಸ್ವಲ್ಪ ಸಿಹಿ ತಿಂಡಿನ ಮತ್ತು ಎಲೆಗಳನ್ನು ಕೊಟ್ಟು ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಬಂದು ಕೊಟ್ಟಿದ್ದೀವಿ. ಕೊಡೋದಕ್ಕೆ ಕಾರಣ ಒಂದು ಅವ್ರ ಜರ್ನಿ ಸುಗಮವಾಗಿ ಆಗಲಿ ಅನ್ನೋದು ಒಂದು, ಇನ್ನೊಂದು ದೇವ್ರು ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಮೇಯ್ನ್ ಕಾರಣ ನಾವು ಕೊಡ್ತಾ ಇರೋದು. ನಮ್ಮ ಕುಮಾರಣ್ಣನಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು 2028ಕ್ಕೆ ನಮ್ಮ ಕುಮಾರಣ್ಣನೇ CM ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದನ್ನು ಅವ್ರಿಗೆ ಕೊಟ್ಟಿದ್ದೀವಿ. ದೇವರು ಅವ್ರು ಇದನ್ನು ಪರಿಗಣಿಸಿ ಈ ವರ್ಷ ಈ 2028ಕ್ಕೆ ನಮ್ಮ ಕುಮಾರಣ್ಣನ CM ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದಕ್ಕೆ ದೇವ್ರದೊಂದು ಆಶೀರ್ವಾದ ಇರಲಿ ಅನ್ನೋದೊಂದು ಇದು. ಹಾಗಾಗಿ ನಾವೆಲ್ಲರೂ ಬೇಡ್ಕೊಳ್ಳೋದೇನು ಅಂದರೆ ದೇವ್ರು ಎಲ್ರಿಗೂ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಲಿ, ಅವರ ಜರ್ನಿ ಸುಗಮವಾಗಿರಲಿ ಅನ್ನೋದನ್ನು ನಾವು ಕೇಳ್ಕೊತಾ ಇದ್ದೀವಿ ನಮ್ಮ JDS ತಂಡದಿಂದ. ಮಹಿಳಾ JDS ಘಟಕದ ಕಾರ್ಯದರ್ಶಿಯಾದ ನಂದಿನಿ ಗೌಡ, JDS ಮುಖಂಡರಾದ ಸ್ವಾಮಿಗೌಡ, ಮುಖಂಡರಾದ ನಾಗೇಶ್, ಲೋಕೇಶ್ ತುಮ್ಮಕೂರು, ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು.